ನೋಡಿ, ನಾವು ಒತ್ತಾಯ ಮಾಡ್ತಿರೋದು ಏನಕ್ಕಂತಂದರೆ, ಈ ರಾಜ್ಯದಲ್ಲಿ, ಈ ನಾಡಲ್ಲಿ ಅತಿ ಹೆಚ್ಚು ಬಡವರಿಗಾಗಿ, ರೈತರಿಗಾಗಿ, ಚಲನಚಿತ್ರ ಬಡ ವರ್ಗದವರಿಗಾಗಿ ಏನಾದ್ರು ಹೋರಾಟ ಮಾಡಿ ಅವರಿಗೆ ಜಯಶೀಲವಾಗಿ ತಂದುಕೊಟ್ಟವರು ಲೀಲಾವತಿಯವರು. ಕಾವೇರಿ ವಿಚಾರದಲ್ಲಿ ಐಶ್ವರ್ಯಲಿದ್ದಾಗ ಜಿ ಮಾದೇಗೌಡರ ಜೊತೆಯಲ್ಲಿ ಇದೇ ಮಂಡ್ಯದಲ್ಲಿ ಹೋಗಿ ಹೋರಾಟ ಮಾಡ್ತಾರೆ. ಅದೆಲ್ಲ ತಾವೆಲ್ಲ ನೋಡಿದ್ದೀರಿ. ಬೆಳಗ್ಗೆನಿಂದ ಸಂಜೆವರೆಗೂ ಅಲ್ಲಿ ಸತ್ಯಾಗ್ರಹದಲ್ಲಿ ಕೂತ್ಕೊಂಡು ಭಾಗವಹಿಸಿ ಬರ್ತಾರೆ. ಅದೇ ಥರ ಇಲ್ಲಿ ಬೆಂಗಳೂರಲ್ಲಿ ರೈತರು ಹೋರಾಟದಲ್ಲಿ ಸುಮಾರು ಸಾವಿರಾರು ಎಕರೆ ಜಮೀನು ಯಾರೋ ಮುಟ್ಕೊಂಡು ಹಾಕ್ಕೊಂಡಿರ್ತಾರೆ, ಅದನ್ನು ಉಳಿಸ್ಕೊಡುವಂಥ ಹೋರಾಟದ ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಮಾಡ್ತಾರೆ ಅಮ್ಮ. ಇಲ್ಲಿ ಏನಾಗುತ್ತೆ, ಮನೆ ಅದನ್ನು ಉಳಿಸ್ಬೇಕಂತೇಳಿ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹೋಗ್ತಾರೆ. ಅಲ್ಲಿ ಅರೆಸ್ಟ್ ಆಗಿತ್ತಂದು ಇದೆ ನಮ್ಮ ಇಲ್ಲಿ ನಮ್ಮ ಮೈಸೂರು ರೋಡಲ್ಲಿ CR ಗ್ರೌಂಡಲ್ಲಿ ತಂದು ಹಾಕಿರ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ, ಯಾಕಂತಂದರೆ ಅವ್ರು ಹಾರ್ಟ್ ಪೇಷಂಟು. ಆದರೆ ಹೋರಾಟಕ್ಕೆ ಕರ್ಕೊಂಡೋಗಿದ್ದೀನಿ, ಹೋರಾಟ ಮಾಡ್ತಿದ್ದೀನಿ. ಅದೇ ಥರ ಬಾರ್ಕಲ್ ಹೋರಾಟ ಅಂತೇಳಿ ನೀವು ನೋಡಿರ್ತೀರಿ. ಹುಬ್ಬಳ್ಳಿ, ಧಾರವಾಡ, ನವಲಗುಂದ, ನರಗುಂದದಲ್ಲಿ ನಡೀತದೆ. ಅಲ್ಲೂ ಹೋಗ್ತಾರಮ್ಮ, ಅಲ್ಲೂ ಹೋರಾಟ ಮಾಡಿ ಅಲ್ಲಿ ಭಾಗವಹಿಸ್ತಾರೆ, ಅಲ್ಲೂ ಅರೆಸ್ಟ್ ಆಗ್ತಾರೆ. ಆಯಿತಾ? 2 ದಿನ ಬಿಟ್ಟು ಅಮ್ಮನ ಕರ್ಕೊಂಡು ಬೆಂಗಳೂರಿಗೆ ಬರ್ತೀವಿ ನಾವು. ಇಷ್ಟೆಲ್ಲ ಹೋರಾಟ ಮಾಡ್ಕೊಂಬಂದಾರೆ. 650 ಚಲನಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ. ಅಷ್ಟು ಮಾಡಿದವ್ರನ್ನ ಒಂದು ಗುರುತಿಸಿ ಅವರಿಗೆ ಒಂದು ಕರ್ನಾಟಕ ರತ್ನ ಯಾಕೆ ಕೊಡಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ. ನಾವು ವಿಷ್ಣುವರ್ಧನ್ ಕೊಟ್ಟಿದ್ದು ನಮಗೇನು ಬೇಜಾರಿಲ್ಲ, ಬಿ ಸರೋಜಾದೇವಿಯರಿಗೆ ಕೊಟ್ಟಿದ್ದು ನಮಗೇನು ಬೇಜಾರಿಲ್ಲ. ಯಾಕಂದರೆ ಈಗ ಹೇಳ್ತಾಯಿದ್ರು ಪ್ರಕಾಶ್, ಅಂಬರೀಷ್ ಅಣ್ಣನ ಬಗ್ಗೆನೇ ಹೇಳೋದು. ಅಂಬರೀಷ್ ಅಣ್ಣನ ತ್ಯಾಗ ಈ ರಾಜ್ಯದಲ್ಲಿದ್ದಂಥ ಯಾವ ರಾಜಕಾರಣಿನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಂಥ ತ್ಯಾಗ ಮಾಡಿದ್ದಾರೆ. ತಮ್ಮೆಲ್ಲ ಗಮನಕ್ಕೆ ಗೊತ್ತಿರ್ತದೆ. ಕೇಂದ್ರ ಸಚಿವರಾಗಿರ್ತಾರೆ, ವಾರ್ತಾ ಮತ್ತು ಪ್ರಚಾರ ಇಲಾಖೆಯಲ್ಲಿ ಇರ್ತಾರೆ. ಕಾವೇರಿ ನೀರು ಬಿಟ್ಟು ಅಂತ ಹೇಳಿದಾಗ ಮೈಸೂರಿನಲ್ಲಿ ನನ್ನ ಊರು ನೀರು ಬಿಟ್ಟಿದ್ದೀರಿ, ನಿಮ್ಮ ಮಂತ್ರಿ ಸ್ಥಾನ ನನಗೆ ಏನಕ್ಕೆ ಬೇಕಂತ ಎಷ್ಟು ಬಿಟ್ಟು ಕರ್ನಾಟಕಕ್ಕೆ ಬರ್ತಾರೆ. ಇದು ಅಂಬರೀಷ್ ಅನ್ನೊಂದು ತ್ಯಾಗ ಇದೆ. ಇದಕ್ಕಿಂತ ದೊಡ್ಡ ಸೇವೆ ಮಾಡೋಕ್ಕಾಗಲ್ಲ. ಆದರೆ ಲೀಲಾವತಿಯರು ನೋಡ್ರಿ, ಆ ಸೋಲ್ದೇವನಹಳ್ಳಿಲಿ 200ಕ್ಕೆ 200 ಜಾಗ ತಗೊಂಡು ಇವರ ದುಡ್ಡಲ್ಲಿ ಆಸ್ಪತ್ರೆಗೆ ಕಳಿಸಿ, ಇದೇ ನಮ್ಮ ಬೊಮ್ಮಾಯಿ ಸಾರ್ ಇದ್ದಾಗ ಮುಖ್ಯಮಂತ್ರಿ ಇದ್ದಾಗ ಅವರಿಗೆ ಹಸ್ತಾಂತರ ಮಾಡ್ತಾರೆ. ಆಯಿತಾ? 1.5 2 ಕೋಟಿ ಖರ್ಚು ಮಾಡಿದ್ದಾರೆ. ಅದೇ ಥರ ಇದು ಜಾನುವಾರು ಆಸ್ಪತ್ರೆ, ಅದನ್ನು ಅಷ್ಟೇ ಸುಮಾರು 1.5 ಕೋಟಿ ಖರ್ಚು ಮಾಡಿಬಿಟ್ಟು ಅದನ್ನು DK ಶಿವಕುಮಾರ್ ಹಸ್ತಾಂತರ ತಗೋತಾರೆ. ನಾನು ಇವತ್ತು DK ಶಿವಕುಮಾರ್ಗೆ ಪ್ರಶ್ನೆ ಮಾಡೋದಷ್ಟೇ, ನೀಲಮ್ಮ 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 ಅಂತ ಅವ್ರು ಮನೆ ಬದ್ದಿರಿ. ಆದರೆ ಅವತ್ತು ನೀಲಮ್ಮಗೆ ಹೇಳಿದ್ರಿ ನನ್ನಿಂದ ಏನಾಗಬೇಕಂತ ಕೇಳಿದ್ರು. ಅವ್ರು ಇದ್ದಾಗಂತೂ ಏನೂ ಮಾಡಲ್ಲ. ಈಗ ಸತ್ತೋಗಿದ್ದಾರೆ, ತೀರ್ಕೊಂಡಿದ್ದಾರೆ. ಆದರೆ ಅವ್ರಿಗೊಂದು ಅಟ್ಲೀಸ್ಟು ಕರ್ನಾಟಕ ರತ್ನ ಪ್ರಶಸ್ತಿ DK ಶಿವಕುಮಾರ್ ಅವರು ಕೊಟ್ಟು ಮಾತು ಉಳಿಸ್ಕೊಂಡ್ರೆ ಭಾರಿ ಒಳ್ಳೆಯದಾಗಿರ್ತದೆ. ಯಾಕಂತಂದರೆ ನನ್ನ ಜೊತೆಯಲ್ಲೇ ಇದ್ದವು, ನಾನು ನೋಡಿದ್ದೀನಿ ಹೆಂಗೆ ಎಷ್ಟು ಇದು ಮಾಡಿದ್ರು ಅಂತ. DK ಶಿವಕುಮಾರು ಹೇಳಬಾರ್ದು, ಆ ಮಾತು ಉಳಿಸ್ಕೊಳ್ಳಿ. ಅದೇ ಸಂದರ್ಭದಲ್ಲಿ ಇವರಿಬ್ಬರು ಬಂದು ಹೋದರು ಅಂತ ಹೇಳ್ಕೊಂಡು ಇನ್ನೊಬ್ಬರು ಈ ರಾಜ್ಯದ ಮುಖ್ಯಮಂತ್ರಿ ಕನ್ನಡದ ಸಿದ್ದರಾಮಣ್ಣ ಅಂತ ಹೇಳ್ಕೊಂಡು ನಮ್ಮ ಪ್ರಕಾಶ್ ಹೇಳ್ತಾಯಿದ್ರು. ಸಿದ್ದರಾಮಣ್ಣವ್ರು ಬಂದರು, ಅವ್ರ ಜೊತೆಲಿ ನಮ್ಮ ಮಾಗಡಿ ರೇವಣ್ಣವ್ರು ಬಂದರು. ಅವರು ಹೇಳ್ತಾರೆ, ನೀಲಮ್ಮ ನನ್ನಿಂದ ಏನಾಗಬೇಕು ಹೇಳ್ರಿ, ನಾವು ಮಾಡಿಕೊಡ್ತೀವಿ. ಸಿದ್ದರಾಮಯ್ಯ ಆಶ್ವಾಸನೆ ಅವತ್ತು ಕೊಟ್ಟಿದ್ದಾರೆ, ನೀಲಮ್ಮ ಈ ರಾಜ್ಯದ ಯಾವ ಪ್ರಶಸ್ತಿ ಕೊಡಿಸ್ಬೇಕು ನಾನು ಕೊಡಿಸ್ತೀನಿ ನಿಮಗೆ ನನ್ನಿಂದ ಅಂತ ಹೇಳಿದ್ರು. ಆಮೇಲೆ ಅವ್ರನ್ನ ಮಣ್ಣು ಮಾಡಿದ್ರು. ಅವ್ರ ಸ್ವಂತ ಜಾಗದಲ್ಲಿ ಎಲ್ಲೂ ಸರ್ಕಾರದ ಹತ್ತ ಅಥವಾ ಯಾರ ಹತ್ರನೋ ಒಂದು 10 ಗುಂಟೆ ಜಾಗ ಕೊಡಿ, 5 ಕೋಟಿ ಅಂತ ಎಲ್ಲೂ ಕೇಳಲಿಲ್ಲ. ಅವ್ರ ಮಗ ಹೇಳ್ದ, ನನ್ನ ತಾಯಿ ಜಾಗ ಪರ್ಚೇಸ್ ಮಾಡಿಟ್ಟಿದ್ದ ಅದೇ ಜಾಗದಲ್ಲಿ ಮಣ್ಣು ಮಾಡ್ತೀನಿ ಅಂತ ಮಾಡಿದ್ರು. ಇವತ್ತೊಂದು ತಾಯಿಗಾಗಿ ಒಂದು ದೇವಸ್ಥಾನ ಏನಾದರೂ ಒಬ್ಬ ಕಟ್ಟಿದ್ದಾನಂತಂದರೆ ಈ ನಾಡಲ್ಲಿ ಅದು ವಿನೋದ್ ರಾಜ್. ಅದು ಅವ್ರ ಸ್ವಂತ ದುಡ್ಡಲ್ಲಿ ಸರ್ಕಾರದಿಂದ 1 ಪೈಸಾ ಇಸ್ಕೊಂಡಿಲ್ಲ. ಇಷ್ಟೆಲ್ಲ ಅವ್ರ ಗಮನದಲ್ಲಿದೆ. ಅದೇ ಸೋಲ್ದೇವನಹಳ್ಳಿಯಲ್ಲಿ 998 ಎಕರೆ ಜಮೀನು ಅರಣ್ಯ ಭೂಮಿ ಅಂತ ಒತ್ತುವರಿ ಮಾಡ್ತಾರೆ. 30 ವರ್ಷದಿಂದ ಲೀಲಾವತಿಯವರು ಅವ್ರ ಜೊತೆಯಲ್ಲಿ ಪ್ರಥಮ ಹೋರಾಟ ಮಾಡಿ ಆ ಊರಿನಲ್ಲಿ 2 ಎಕರೆ 3 ಎಕರೆ 5 ಎಕರೆ ಉಳಿಸ್ಕೊಡ್ತಾರೆ. ಮೀಸಲಾತಿ ಕ್ಷೇತ್ರ ಅದು, ತುಂಬ ಕಡು ಬಡವರು ಇರೋದು. ಆದರೆ ಇವತ್ತು ಅವ್ರು ಊಟ ಮಾಡ್ಕೊಂಡು ನೀಲಮ್ಮ ಅವ್ರ ಹೆಸರು ಹೇಳ್ಕೊಂಡು ಬದುಕ್ತಾವ್ರೆ. ಅವರು ಇದ್ದರು ಅಂದರೆ ಸಾಕಿತ್ತು ಆ ಊರು ಜನಕ್ಕೆ. ಇದು ನಾಡಿನ ಮುಖ್ಯಮಂತ್ರಿ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ, ಈ ನಾಡಿನ ಮಂತ್ರಿಗಳಿದ್ದಾರೆ ಅಂತ ಗೊತ್ತಿಲ್ಲ. ನಾನು ನೇರವಾಗಿ ಹೇಳ್ತೀನಿ, ಲೀಲಾವತಿಯರಿಗೆ ಅವರ ಸಿನಿಮಾದ ಇಂಡಸ್ಟ್ರಿಯೇ ಅವರಿಗೆ ನಾವು ದ್ರೋಹ ಬಗ್ದವರು, ಅನ್ಯಾಯ ಮಾಡಿದವರು. ಯಾಕಂದರೆ ನೀಲಮ್ಮ ಚೆನ್ನಾಗಿದ್ದಾಗ ಅವ್ರ ಮನೇಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಇದೇ ತಾರಮ್ಮ, ಇದೇ ಮಾಳವಿಕ, ಇದೇ ಶ್ರುತಿ, ಇದೇ ಜಯಮಾಲ ಹೋಗಿ ಅವ್ರ ಮನೇಲಿ ಅಮ್ಮ ನಾವಿದ್ದೀವಿ ನೀವು ಹೆದರಬೇಡಿ ಅಂದರು. ಆದರೆ ಇವತ್ತು ಅವರಿಬ್ಬರಿಗೆ ಅವ್ರಿಗೆ ಯಾರಿಗೋ ಇವರಿಬ್ಬರು ಹೆಸರು ತೊಗೊಂಡೋಗಿ ಕೊಟ್ಟಾಗ ಅವ್ರದ್ದು ಒಂದು ಮೆನ್ಷನ್ ಮಾಡಿ ಹೇಳ್ಬೋದಾಗಿತ್ತು, ನೀಲಮ್ಮ ಅವರಿಗೆ ಒಂದು ಕೊಡಿ ಅಂತ ಕೇಳ್ಬೋದಾಗಿತ್ತು. ಇವತ್ತು ನೀವು ನಮ್ಮಲ್ಲ 150 200 ಜನಕ್ಕೆ ತಿಂಗಳು 2,000 3,000 5,000 ಅವರಿಗೆ ಮಾಸಾಸನ ಕೊಡ್ತಾರೆ. ಎಲ್ಲ ವಿನೋದ್ ರಾಜು ಬಡ ಕಲಾವಿದ್ರದ್ದು ಇದು ತೊಗೊಂಡಿದ್ರೆ ಅವ್ರ ಅಕೌಂಟಿಗೆ ಹೋಗ್ಬಿಡುತ್ತೆ. 2ನೇ ತಾರೀಕು ಕಳಿಸ್ಬಿಡ್ತಾರೆ. ನನ್ನ ಅಮ್ಮನ ಆಶೀರ್ವಾದ ಅದೊಂದೇ. ನಾಳೆ ಬೇಕಾದ್ರೆ ಈ ಜಮೀನು ಈ ತೋಟ ಬೇಕಾದ್ರೆ ನಾನು ಆಶ್ರಮಕ್ಕೆ ನಾನು ಬರ್ತಿರ್ತೀನಿ. ಅಮ್ಮನೂ ಅದನ್ನೇ ಹೇಳ್ತಾಯಿದ್ರು, ಮಠಕ್ಕೆ ಕೊಡ್ತೀನಿ ಚಂಚನಗಿರಿಗೆ ಅಂತ. ಆದರೂ ಅಮ್ಮ ಲಾಸ್ಟ್ವರೆಗೆ ಇಟ್ಕೊಂಡ್ರು. ಆದರೆ ಎಲ್ಲ ಥರದಲ್ಲೂ ಚಂಚನಗಿರಿ ಸ್ವಾಮಿ ಬಂದು ನೀಲಮ್ಮನ್ನು ನೋಡಿದ್ದಾರೆ.
ಅವ್ರು ಏನು ಅನ್ನೋದು ಎಲ್ಲರಿಗೂ ಗೊತ್ತು. ಎಲ್ಲ ಹಿರಿಯರ ಮುಖಾಂತರ 8 ಕೋಟಿ ಕನ್ನಡ ಮುಖಾಂತರ ನಾ ಕೇಳೋದು ಏನಂತಂದರೆ, ಇವರಿಗೆ ಒಂದು ಕರ್ನಾಟಕ ರತ್ನ ಈಗಾದರೂ ಅವ್ರು ತೀರ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ಪುನೀತ್ ರಾಜ್ಕುಮಾರ್ ಕೊಟ್ಟಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಕೊಟ್ಟಿದ್ದಾರೆ, ಕುವೆಂಪು ಅವ್ರಿಗೆ ಕೊಟ್ಟಿದ್ದಾರೆ, ನಿಜ್ಜಿಕಪ್ಪ ಅವ್ರಿಗೆ ಕೊಟ್ಟಿದ್ದಾರೆ, ಭೀಮಸೇನ್ ಜೋಶಿಯರಿಗೆ ಕೊಟ್ಟಿದ್ದಾರೆ, ಹಾಗೆ ನಮ್ಮ ಶಿವಕುಮಾರ್ ಸ್ವಾಮೀಜಿ ಕೊಟ್ಟಿದ್ದಾರೆ. ಈಗೆಲ್ಲ ಕೊಟ್ಟಾಗ ವೀರೇಂದ್ರ ಹೆಗ್ಡೆರಿಗೂ ಕೊಟ್ಟಿದ್ದಾರೆ. ಅವರೆಲ್ಲ ಅದು ತೂಕದ ಅದಕ್ಕೆ ಬೇಕಾದವರು. ಆ ತೂಕಕ್ಕೆ ಈ ನಾಡಲ್ಲಿ ಏನಾದರೂ ಒಬ್ಬ ಕನ್ನಡದ ನಟಿ ಇದ್ದಾರೆ ಅಂತಂದರೆ ಅದು ಲೀಲಾವತಿ ಅಮ್ಮ. ಅವ್ರನ್ನ ಬಿಟ್ಟು ನೀನು ಯಾರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಯಾಕಂತಂದರೆ ಎಲ್ಲರನ್ನೂ ನೀವು ನೋಡಿದ್ದೀರಿ ಆಯಿತಾ. ಅವ್ರ ಜೀವನದಲ್ಲಿ ಸಿನಿಮಾದ ಇಂಡಸ್ಟ್ರಿಯಲ್ಲಿ ಇದ್ದಾಗಲೂ ಅವರಿಗೆ ಅವತ್ತಿನಿಂದ ಇಡೀ ಸಿನಿಮಾ ಇಂಡಸ್ಟ್ರಿ ತೊಂದರೆ ಕೊಡ್ತು, ಮಗನಿಗೆ ತೊಂದರೆ ಕೊಟ್ಟರು. ಆದರೂ ಅದೆಲ್ಲ ಸಹಿಸ್ಕೊಂಡು ನನ್ನ ಮಗ ಇಲ್ಲೇ ಬದಬೇಕು, ಇಲ್ಲೇ ಒಳಗೆ. ಈಗ ಹೇಳ್ತಾರೆ ಪ್ರಕಾಶು ಮಡ್ರಾಸಲ್ಲಿರೋ ಜಮೀನು ಮಾರಿದ್ರು, ಅಲ್ಲಿ ಬಂದು ದುಡ್ಡಲ್ಲಿ ತಂದಿಲ್ಲ, ಆಸ್ಪತ್ರೆ ಕಟ್ಸ್ಕೊಟ್ರು. ಒಂದು ಸಾರ್ವಜನಿಕರ ಆಸ್ಪತ್ರೆ, ಒಂದು ಪಶು ಆಸ್ಪತ್ರೆ, ಮತ್ತು ಆ ಊರಲ್ಲಿರೋರಿಗೆಲ್ಲ ಜಾನುವಾರಿಗೆಲ್ಲ ಕೊಡಕ್ಕೆ ಮತ್ತೊಂದು ಮುಗಿದು, ಮತ್ತು ರೋಡ್ ಇಲ್ಲ ಅಂದರೆ ಸಾಕು, ಇವ್ರ ಖರ್ಚೆಲ್ಲ ರೋಡನ್ನು ರೆಡಿ ಮಾಡ್ತಾರೆ. ಯಾಕಂದರೆ ಸರ್ಕಾರ ಎಲ್ಲಿ ಅವ್ರನ್ನ ಎಚ್ಚರಿಕೆಗೆ ಅವ್ರು ಬರಲಿ ಬಿಡಲಿ, ಸರ್ಕಾರದ ಹತ್ರ ಹೋಗಿ ಕೇಳೋದು ಬೇಡ, ನನ್ನ ಖರ್ಚಲ್ಲೇ ನಾವು ಮಾಡಬೇಕಂತ ಮಾಡ್ಯಾರೆ. ಈಗ ನಿಮ್ಮೆಲ್ಲ ಮುಖಾಂತರ ನಾವು ಕೇಳ್ಕೊಂಡು, ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳೋದು ಒಂದೇ, ಲೀಲಾವತಿ ಅಮ್ಮರವರಿಗೆ ಈ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಲೇಬೇಕು. ಇಲ್ಲ ಅಂದರೆ ನಾವು ಅದನ್ನು ಮುಂದಿನ ಹೋರಾಟ, ನಾವು ಫ್ರೀಡಮ್ ಪಾರ್ಕಲ್ಲಿ ನಮ್ಮ ಉಪವಾಸ ಸತ್ಯಾಗ್ರಹ ಹೋಗುವಂಥದ್ದು 100% ಸತ್ಯ. ಯಾಕಂತಂದರೆ ಸೇವೆ ಮಾಡಿದವರಿಗೆ ಮಾಡಲಿ, ನಾವು ಬೇಡ ಅಂತ ಹೇಳಲ್ಲ. ಸೇವೆ ಇಲ್ಲ, ನಾವು ಇಡೀ ಊರವರಿಗೆ ಹೇಳಲ್ಲ. ಶಂಕರ್ನಾಗ್ ಸರ್ ಅವ್ರದ್ದು ತ್ಯಾಗ ಇದೆ. ಹೌದೌದು, ಸಿ ಎಮ್ ಅನ್ನೂ ಭೇಟಿ ಆಗ್ತೀವಿ, ಡಿ ಕೆ ಶಿವಕುಮಾರ್ನೂ ಭೇಟಿ ಆಗ್ತೀವಿ. ಯಾಕಂದರೆ ಅವ್ರದ್ದೆಲ್ಲ ನಮ್ಮ ಪ್ರತಿಯೊಂದು ವಿಚಾರಣೆ ಅವರಿಗೆಲ್ಲ ಗೊತ್ತಿದೆ. ಮತ್ತೇನು ಲೀಲಾವತಿಯರೇನು ಕೋಟಿಗಟ್ಟಲೆ ಅಲ್ಲೇನೋ ಸಾವಿರಾರು ಎಕರೆ ಜಮೀನೇನು ಮಾಡ್ಕೊಂಡಲ್ಲ, ಇರೋದೇ ಸ್ವಲ್ಪ. ಆ ಜಮೀನಲ್ಲೇ ಬಂದಂಥ ಪ್ರತಿಯೊಂದನ್ನು ಅಲ್ಲಿನ ಊರಿನ ಅಲ್ಲಿರುವಂಥ ಆಜು ಬಾಜುವರಿಗೆಲ್ಲ ಸಹಾಯಧನ ಮಾಡಿಕೊಂಡು ವಿನೋದ್ ರಾಜ್ ಇವತ್ತು ಇದ್ದಾರೆ. ಹಾಗಾಗಿ ನಾವು ಕೇಳೋದೇನು ಗೊತ್ತಾ, ನೀವು ಗೊತ್ತಿದೆ, ಚೆನ್ನೈಯಲ್ಲಿ ಒಂದು ಆಸ್ಪತ್ರೆ ಕಟ್ಟಿಸಿ ಆ ಊರಲ್ಲಿ ಅವರು ಜಮೀನು ತಗೊಂಡಿದ್ದರು, ಅಲ್ಲೇ ಒಂದು ಮನೆ ಕಟ್ಟಿ ಆ ಉದ್ಘಾಟನೆ ಮಾಡಿಸಿದ್ದಾರೆ. ಹಾಗಾಗಿ ನಾನು ನಿಮ್ಮ ಮುಖಾಂತರ ಕೇಳೋದಿಷ್ಟೇ, ಮುಖ್ಯಮಂತ್ರಿ ಸಿದ್ದರಾಮಣ್ಣವರೇ, ಡಿ ಕೆ ಶಿವಕುಮಾರ್ ಅವರೇ, ಇಲ್ಲಿ ಪಕ್ಷ ಭೇದ ಬಿಡಿ, JDS ಅವರೇ ಇರ್ಬೋದು, BJP ಅವರೇ ಇರ್ಬೋದು, ನೀವೆಲ್ಲ ಒಂದು ಇದು ಮಾಡಿಕೊಂಡು ನೀವು ಒಂದು ಮಾತು ಹೇಳಿ, ಈ ಹಿರಿಯ ಜೀವಕ್ಕೆ ಇವಾಗಲಾರು ಒಂದು ಸಹಾಯ ಮಾಡಬೇಕು ಅನ್ನೋದನ್ನು, ಈ ಒಂದು ಪ್ರಶಸ್ತಿಗೆ ಅವರು ಗ್ಯಾರಂಟಿ ಇದ್ದಾರೆ ಅನ್ನೋದನ್ನು ಮಾಡಲಿ. ಅವರಿಗೂ ಪ್ರಶಸ್ತಿ ಎಷ್ಟು ಬಂದವಂತ ಅವ್ರ ಮನೇಲಿ ಹೋಗಿ ನೀವು ನೋಡಿದ್ದೀರಿ. ಶಂಕರ್ ದಯಾಳ್ ಶರ್ಮಾ ಇರ್ಬೋದು, ಇಂದಿರಾ ಗಾಂಧಿಯವರು ಇರ್ಬೋದು, ಆಯಿತಾ, ಮೈಸೂರು ಮಹಾರಾಜರು ಇರ್ಬೋದು. ಆದರೆ ಅದೆಲ್ಲ ಕೊಟ್ಟು ಮತ್ತು ಅವರಿಗೂ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ ನಮ್ಮ ಇದು ಶಿವಕುಮಾರ್ ಸ್ವಾಮೀಜಿಯವರು, ಯಾವುದೋ ತುಮಕೂರು ಯೂನಿವರ್ಸಿಟಿಯಲ್ಲಿ. ಇಷ್ಟೆಲ್ಲ ಬಂದಾಗ ಈಗ ಇದನ್ನು ಗುರುತಿಸಿ ಯಾಕೆ ಇವರಿಗೆ ಕರ್ನಾಟಕ ರತ್ನ ಕೊಡಬಾರ್ದು? ಇವರು ಸೇವೆ ಇಲ್ವಾ ನಾಡಿಗೆ? ಇವರನ್ನ ಮಾಡಿದಂಥ ಸೇವೆ ಯಾರೇ ಬಡವರಿಗಿಲ್ಲ ಅಂದರೂ ಆಸ್ಪತ್ರೆಗಳು ಬಿಲ್ ಕಟ್ಟಿದ್ದಾರೆ. ಎಷ್ಟೋ ಜನ ಇವತ್ತು ನಾನು ನಿಮ್ಮ ಮುಖಾಂತರ ಹೇಳ್ತೀನಿ, ಮೈಸೂರಲ್ಲಿ ನೀವೆಲ್ಲರೂ ಕೇಳ್ರಿ, ಮಾಧ್ಯಮದವರು ಅದನ್ನು ಇದು ಮಾಡ್ಕೊಂಡಿದ್ದಾರೆ. ಅಲ್ಲಿ ಆಸ್ಪತ್ರೆ ಸೇರಿದಂಥವರಿಗೆ ಕಲಾವಿದರು ಡಿಸ್ಚಾರ್ಜ್ ಮಾಡೋಕ್ಕೆ ದುಡ್ಡು ಇರಲಿಲ್ಲ, ಅಮ್ಮ ಹೋಗಿ ಅದು ಮಾಡಿಸಿದ್ದಾರೆ. ಇಲ್ಲೂ ಅಷ್ಟು ಅದು ಆ ಥರ ಹೆಲ್ಪ್ ಮಾಡಿದ್ದಾರೆ. ನೀಗ್ರೋಜಾನಿ ಅಂತ ಇದ್ದರು, ಇವತ್ತಿಲ್ಲ. ಆ ನೀಗ್ರೋಜನಿಗೆ ಪಾಪ ಕಣ್ಣೇನೋ ಪ್ರಾಬ್ಲಮ್ ಆಯಿತು, ಅಮ್ಮ ಎಷ್ಟು ಸಹಾಯ ಮಾಡಿಸಿದ್ದಾರೆ ಅಂದರೆ ಹೇಳಬಾರ್ದು. ಇಂಥವೆಲ್ಲ ಇದೆ ರೀ. ಇಂಥವ್ರು ಮಾಡ್ದರಿ ಮಾಡಲಿ, ಮಾಡದಿದ್ದವರಿಗೆ ನಾವು ಒತ್ತೆ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ವಿಷ್ಣುವರ್ಧನವ್ರಿಗೆ ಕೊಟ್ಟಿದ್ದು ಖುಷಿನೇ, ಸ್ವರಾಜಾದೇವಿಯರಿಗೆ ಕೊಟ್ಟಿದ್ದು ಖುಷಿನೇ. ಆದರೆ ಸಾರ್ವಜನಿಕರ ಒಂದು ವಲಯದಲ್ಲಿ ನಿಂತು ಹೋರಾಟ ಮಾಡಿ ರೈತರ ಪರ, ಇದು ನಾಡಿನ ಪರ, ಈ ನಮ್ಮ ಕನ್ನಡದ ಪರ ನಿಂತಂಥವ್ರು ಲೀಲಾವತಿಯವರು. ಅವರಿಗೆ ನಿಮ್ಮ ಮುಖಾಂತರ ನಾನು ಕೇಳೋದು, ಕರ್ನಾಟಕ ರತ್ನ ಪ್ರಶಸ್ತಿ ಈ ಸರ್ಕಾರ ಕೊಡಲೇಬೇಕು, ಕೊಡೋವರೆಗೆ ನಾವು ಹೋರಾಟ ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.